ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿ ಮಾಡುವ ಮುನ್ನ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ಕಾರು ಚೆನ್ನಾಗಿದೆ ಅಂತ ಖರೀದಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಇದೀಗ ಹಳೆ ಕಾರು ಖರೀದಿಸಿದಂಥ ವ್ಯಕ್ತಿ ಕೋರ್ಟ್ ಮತ್ತು ಠಾಣೆಯನ್ನು ಅಲಿಯುವ ಸ್ಥಿತಿ ನಿರ್ಮಾಣ ಆಗಿದೆ. ಕೋರ್ಟ್ಗೆ ಅಲೆದು ಸುಸ್ತಾಗಿ ಹೋಗಿದ್ದಾರೆ. ಕೊನೆಗೆ ಕಮಿಷನರ್ ಕಚೇರಿಗೆ ಬಂದಿದ್ದಾರೆ ಸೂರ್ಯಪ್ರಕಾಶ್ ಅವರು. ಕಾರ್ ಚೆನ್ನಾಗಿದೆ, ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಇನ್ನೇನು ಖರೀದಿ ಮಾಡಿಬಿಡೋಣ ಅಂತ ಹೇಳಿ ಅವಸರ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಖಂಡಿತವಾಗೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಯೆಲ್ಲೋ ಬೋರ್ಡ್ ಕಾರಿನ ಮೇಲೆ 6 ಲಕ್ಷ ಲೋನ್ ಇತ್ತು, 6 ಲಕ್ಷ ಹಣದ ಬಾಕಿ ಇತ್ತು. ವಿನಯ್ ಕುಮಾರ್ ಎಂಬುವರಿಂದ ಈ ವ್ಯಕ್ತಿ ಕಾರು ಖರೀದಿಸಿದ್ರು. ನೊಂದ ವ್ಯಕ್ತಿಗೆ ಪರಪ್ಪನ ಅಗ್ರಹಾರ ಪೊಲೀಸರು ಸ್ಪಂದಿಸಿಲ್ಲ. ದೂರು ಕೊಡಲಿಕ್ಕೆ ಹೋದರೆ ನಿರಾಕರಿಸಿದ್ದಾರೆ. ಸೊ ಈ ಕಾರಣದಿಂದಾಗಿ ಕಮಿಷನರ್ ಕಚೇರಿಗೆ ದೂರು ಕೊಟ್ಟಿದ್ದಾರೆ ಸೂರ್ಯಪ್ರಕಾಶ್. ಸೊ ಹೀಗಾಗಿ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡಿ, ಅಂದರೆ ಕಾರ್ ಖರೀದಿ ಮಾಡಿ ಈಗ ನ್ಯಾಯಕ್ಕಾಗಿ ಅಲೆದು ಸುಸ್ತಾಗಿ ಹೋಗಿದ್ದಾರೆ. ಹಾಗಾದರೆ ಏನಿದು ಪ್ರಕರಣ, ಹೆಂಗೆ ಇದನ್ನು ಹಗರಣ ಮಾಡಲಾಗಿದೆ ಅಂತ ನೋಡೋದಾದರೆ, 1 ವರ್ಷದ ಹಿಂದೆ ವಿನಯ್ ಕುಮಾರ್ ಎಂಬುವರ ಬಳಿ ಯೆಲ್ಲೋ ಬೋರ್ಡ್ ಕಾರನ್ನು ಖರೀದಿ ಮಾಡಿದರು. ಸೂರ್ಯಪ್ರಕಾಶ್ ಖರೀದಿ ಮಾಡಿದರು. ಅದು ಸೆಕೆಂಡ್ಸ್, ಅದು ಅಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ ಅದು. ಆದರೆ ಆ ಕಾರ್ ಮೇಲೆ 6 ಲಕ್ಷ ಲೋನ್ ಬಾಕಿ ಇತ್ತು. 3 ತಿಂಗಳು EMI ಹಣವನ್ನು ಮೊದಲ ಓನರ್ಗೆ ಕಳಿಸಿದ್ದ. ಆದರೆ ಮೊದಲ ಓನರ್ ಆ ಹಣವನ್ನು EMI ಕಟ್ಟಿರಲಿಲ್ಲ. ಹೀಗಾಗಿ ಸೂರ್ಯಪ್ರಕಾಶ್ ಬಳಿ ಇದ್ದ ಕಾರ್ ಸೀಸ್ ಮಾಡಿದೆ ಆ ಕಂಪನಿ. ಈ ಬಗ್ಗೆ ವಿನಯ್ ಕುಮಾರ್ ಕೇಳಿದಾಗ ಹಣ ನೀಡದೆ ಸತಾಯಿಸಿದ್ದಾನೆ. ನ್ಯಾಯಕ್ಕಾಗಿ ಪರಪ್ಪನ ಅಗ್ರಹಾರ ಠಾಣೆಗೆ ಹೋಗಿದ್ದಾನೆ ಸೂರ್ಯಪ್ರಕಾಶ್. ಆದರೆ 8 ತಿಂಗಳಿಂದ ದೂರು ಸ್ವೀಕರಿಸಿಲ್ಲ ಅನ್ನೋ ಆರೋಪ ಇದೆ. ಪೊಲೀಸರು ನೊಂದವರ ಪರವಾಗಿರಬೇಕು, ಬಟ್ ಕೆಲ ಪೊಲೀಸರು ನೊಂದವರ ಪರವಾಗಿರೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆ. ಠಾಣೆ ಬಳಿ ಹೋದರೆ ನಿನ್ನ ಮುಖನೇ ನೋಡಬೇಕಲ್ಲ ಅಂತ ಹೇಳಿ ಬೈತಾರಂತೆ. ಏನಪ್ಪ ದಿನ ಬೆಳಗಾದರೆ ಬಂದುಬಿಡ್ತೀಯಾ, ನಿಂಗೇನು ಕೆಲಸ ಇಲ್ವಾ ಅಂತ ಹೇಳಿ ಬೈತಾರಂತೆ. ಅಲ್ಲಿನ PSI ಧರಣೀಶ್ ಎಂಬುವರ ವಿರುದ್ಧ ನಿಂದಿಸಿರುವ ಆರೋಪ ಇದೆ. ಕಮಿಷನರ್ಗೆ ದೂರು ಕೊಡಲಿಕ್ಕೆ ಬಂದಿದ್ದಾರೆ. ದಯಾನಂದ್ ಅವರನ್ನ ಭೇಟಿಯಾಗಿ ಡ್ರೈವರ್ ಈಗ ದೂರು ಕೊಟ್ಟಿದ್ದಾರೆ. ಇಲ್ಲಾದರೂ ಕೂಡ ಅವರಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅಂತ ನೋಡಬೇಕಾಗಿದೆ. ನೋಡಿ, ಕಾರು ಖರೀದಿ ಮಾಡುವ ಮುನ್ನ ಎಷ್ಟು ಸಾಲ ಇದೆ, ಆ ಕಾರು ಖರೀದಿ ಮಾಡುವ ಸಂದರ್ಭದಲ್ಲಿ ಎಷ್ಟು ಲೋನ್ ಇದೆ, ಎಷ್ಟು EMI ಪೇ ಆಗಿದೆ, ಅದಕ್ಕೆ ಇನ್ಶೂರೆನ್ಸ್ ಏನಾಗಿದೆ, ಅದರ ಜೊತೆಗೆ ಆ ಗಾಡಿಯ ಮೇಲೆ ಇರಬಹುದಾದಂಥ ಪೆನಾಲ್ಟಿ ಎಷ್ಟಿದೆ ಅಂತ ಕೂಡ ನೋಡಬೇಕಾಗುತ್ತೆ. ಕೆಲವಷ್ಟು ಜನ ಇನ್ನೊಂದು ರೀತಿಯಲ್ಲೂ ಕೂಡ ಮೋಸ ಹೋಗಿದ್ದನ್ನು ನಾವು ನೋಡಿದ್ದೇವೆ. ವಾಹನ ಏನೋ ಖರೀದಿ ಮಾಡಿಬಿಡ್ತಾರೆ, ಇನ್ಶೂರೆನ್ಸು ಸರಿ ಇದೆ, EMI ಸರಿ ಇದೆ, ಸಾಲದ ಮೊತ್ತ ಸರಿ ಇದೆ, ಖರೀದಿ ಮಾಡಿಬಿಡೋಣ ಕಮ್ಮಿ ಬೆಲೆ ಸಿಕ್ಕಿದೆ ಅಂತ. ಇನ್ನೂ ಕೆಲವರು ಏನಾಗ್ತಾರೆ ಅಂತ ಹೇಳಿದ್ರೆ, ಆ ವಾಹನದ ಮೇಲೆ ಅದೆಷ್ಟೋ ಲಕ್ಷ ರೂಪಾಯಿ ಪೆನಾಲ್ಟಿ ಇರುತ್ತೆ, ದಂಡ. ಟ್ರಾಫಿಕ್ ಪೊಲೀಸರು ದಂಡ ಹಾಕಿ ಭಾಳ ದೊಡ್ಡ ಮೊತ್ತ ಇರುತ್ತೆ. ಒಂದು ಬಾರಿ ಹೀಗೆ ಒಂದು ಸ್ಕೂಟಿಯನ್ನು ಖರೀದಿ ಮಾಡಿದ್ರೆ 25,000 ರೂಪಾಯಿಗೆ ಒಂದು ಸ್ಕೂಟಿಯನ್ನು ಖರೀದಿ ಮಾಡಿದ್ರೆ 26,000 ರೂಪಾಯಿ ಅದರ ಮೇಲೆ ದಂಡ ಇತ್ತು ಪೊಲೀಸರು. ಸೊ ಹೀಗಾಗಿ ಇಂಥ ಪ್ರಕರಣಗಳು ಅನೇಕ ನಡೆಯುತ್ತೆ. ಎಲ್ಲವನ್ನು ಕೂಡ ಕ್ರಾಸ್ ವೆರಿಫೈ ಮಾಡಿ, ಚೆಕ್ ಮಾಡಿ ತೆಗೆದುಕೊಂಡ್ರೆ ನಿಮಗೂ ಒಳ್ಳೆಯದು, ಅವರಿಗೂ ಒಳ್ಳೆಯದು. ಇಲ್ವಾದರೆ ಹೀಗೆ ಅಲಿಬೇಕಾಗತ್ತೆ. ಹೊಸ ಕಾರು ಖರೀದಿ ಮಾಡಿರುವಂಥ ಖುಷಿನೂ ಇರೋದಿಲ್ಲ, ಅದರಿಂದ ಹಣ ಗಳಿಕೆ ಮಾಡ್ತೀವಿ. ಯೆಲ್ಲೋ ಬೋರ್ಡ್ ಅಂತ ಹೇಳಿದ್ರೆ ಟ್ಯಾಕ್ಸಿಗಳಿಗೋ ಊಬರ್ಗೋ ಓಲಾಗೋ ಬಿಡಬೇಕು, ಅಥವಾ ಅದನ್ನು ಇಟ್ಕೊಂಡು ಜೀವನವನ್ನು ಕಟ್ಟಿಕೊಳ್ಬೇಕು ಅಂತಿರುತ್ತೆ. ಬಟ್ ಹೀಗೆ ಅಲಿಬೇಕಾಗತ್ತೆ. ಅತ್ತ ಹಣವೂ ಹಾಳಾಗಿರುತ್ತೆ, ಇತ್ತ ದುಡಿಬೇಕಾದ ದಿನವೂ ಹಾಳಾಗುತ್ತೆ, ಗಾಡಿಯಿಂದ ನೆಮ್ಮದಿ ಕೂಡ ಹಾಳಾಗುತ್ತೆ, ಕುಟುಂಬ ಬೀದಿಗೆ ಬರುತ್ತೆ. ಹುಷಾರಾಗಿರಿ, ಎಚ್ಚರಿಕೆಯಿಂದಿರಿ. ನಾನು ಯೆಲ್ಲೋ ಬೋರ್ಡ್ ಕಾರ್ ಓಡ್ತಿದ್ದೀನಿ ಸರ್. ನಾನು ಒಂದು ಕಾರ್ ತಗೊಂಡಿದ್ದೆ ಫಸ್ಟ್ ಓನರ್ ಹತ್ರ. ಕಂಟಿನ್ಯೂ ಫೈನಾನ್ಸಲ್ಲಿ ತಗೊಂಡಿದ್ದೆ. ನಾನು ಕಂಟಿನ್ಯೂ ಫೈನಾನ್ಸಲ್ಲಿ ತಗೊಂಡಿದ್ರೆ ಅವ್ರ ಹತ್ರ 1 ಲ್ಯಾಕ್ ಪೇ ಮಾಡಿದ್ದೀನಿ ಅವ್ರಿಗೆ. EMI ಮಂತ್ಲಿ ಕಟ್ಕೊಂಡು ಹೋಗ್ತಿದ್ದೇನೆ. ಅವರಿಗೆ ಫಸ್ಟ್ ಓನರ್ಗೆ ಪೇ ಮಾಡ್ತಿದ್ದೇನೆ ಮಂತ್ಲಿ. ಅವರು ಆ ದುಡ್ಡು ಕಟ್ಟಿಲ್ಲ. ನನ್ನ ಹತ್ರ ಬಂದು ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಬ್ಯಾಂಕ್ ಅವ್ರು ಸೀಸ್ ಮಾಡ್ಕೊಂಡು ಹೋಗಿದ್ರೆ ಫಸ್ಟ್ ಓನರ್ ಹತ್ರ ನಾನು ಕೇಳಿದ್ರೆ ನಾನು ಬಿಡಿಸ್ಕೊಡ್ತೀನಿ, 1 ವೀಕ್ ಟೈಮ್ ಕೊಡಂದಿದ್ರು. 1 ವೀಕ್ ಆಯಿತು. ಮತ್ತೆ ಪರಪ್ಪನ ಅಗ್ರಹಾರ ಸ್ಟೇಷನ್ ಹತ್ರ ಹೋದ್ರೆ ಅಲ್ಲಿ 8 ತಿಂಗಳಿಂದ ಇವಾಗ 8 ಮಂತ್ಸ್ ಆಯಿತು. 8 ತಿಂಗಳಿಂದ ಅಡ್ಡಾಡ್ತಾ ಇದೀವಿ. ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ, ಏನು ಮಾಡ್ಕೊಂಡಿಲ್ಲ ಅವರು. ಪೊಲೀಸರು ದಿನ ಹೋದ್ರೆ ನಿಮ್ಮನ್ನು ನೋಡೋದೇ ಸಾಕಾಯ್ತು ನಮ್ಗೆ ಅಂತಿದ್ದಾರೆ. ನಮ್ಮ ವೈಫ್ನ ಎಲ್ಲರನ್ನ. ಎಷ್ಟು ಇತ್ತು ಲೋನು? 6 lakhs ಇತ್ತು ಸರ್. ಓಕೆ, ಎಷ್ಟು ಕಟ್ಟಿದ್ರು? ನಾವು 1 lakh ಪೇ ಮಾಡಿದ್ವಿ ಅವ್ರಿಗೆ.
1 ಲ್ಯಾಕ್ ಪೇ ಮಾಡಿದ್ದೀನಿ ಫಸ್ಟು. ಕಾಸು ವಾಪಸ್ ಕೊಟ್ಟಿಲ್ಲ, ದುಡ್ಡು ಕಾರು ಬಿಡಿಸ್ಕೊಟ್ಟಿಲ್ಲ. ಯಾರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೀರಾ? ಫಸ್ಟ್ ಓನರ್ ಮೇಲೆ. ಅವ್ರೇನ್ ಹೇಳ್ತಾರೆ? ಅವ್ರು ಏನ್ ಹೇಳ್ತಾರೆ, ಬರ್ತಾನೆ ಇಲ್ಲ ಸ್ಟೇಷನ್ ಹತ್ರ ಬರ್ತಾನೆ ಇಲ್ಲ. ಅಲ್ಲಿ ಬಂದು ಮಾತಾಡ್ತಾನೆ ಇಲ್ಲ, ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂತಾನ, ಹೋಗ್ತಾ ಇದ್ದಾನ. 8 ತಿಂಗಳಿಂದ ನಾನು ಮೈಸೂರಲ್ಲೇ ಇದ್ದೀನಿ, ತಮಿಳ್ನಾಡಲ್ಲೇ ಇದ್ದೀನಿ, ಅದೇ ಲೊಕೇಶನ್ ಕಳಿಸ್ತಾ ಇದಾರೆ. ಪೊಲೀಸರು ಒಂದಿನ ಕರೆಸಿಲ್ಲ ಅಲ್ಲಿ. ನೀವೇನ್ ಕೆಲಸ ಮಾಡಿದ್ರೆ? ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಈ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ಇವಾಗ ಏನು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ನೋಡಿ, ಕಾರು ಖರೀದಿ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು, ಎಲ್ಲ ಆಯಾಮಗಳಲ್ಲೂ ಕೂಡ ಚೆಕ್ ಮಾಡಬೇಕು. ಅಲ್ಲದೆ ಹೋದರೆ ಈ ರೀತಿ ಪರಿತಪಿಸಬೇಕಾಗತ್ತೆ. ಈಗ ಈತನಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸರು ಏನು ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ? ದಶರಥ್, ಏನಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಅಂತ ಹೇಳಕ್ಕೆ ಇದು ಅತ್ಯಂತ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದೇ ಹಣ ಇದ್ದವರಾದ್ರೆ, ಇನ್ಫ್ಲೂಯೆನ್ಸ್ ಇದ್ದವರಾದ್ರೆ ಯಾರೋ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕರೆದು ಅವ್ರನ್ನ ಕೂರಿಸ್ತಾರೆ, ಟೀ ಕೊಡ್ತಾರೆ, ಎಲ್ಲಾನು ಕೊಡ್ತಾರೆ. ಈ ರೀತಿಯಾಗಿ ಓರ್ವ ಚಾಲಕ ಬಂದನಂತ ಹೇಳಿದಾಗ ಅವನ್ನ ನೋಡುವಂತಹ ರೀತಿನೇ ಬೇರೆ ಇರುತ್ತೆ, ಇವರು ಆತನ ಜೊತೆ ನಡ್ಕೊಳ್ಳುವಂತ ರೀತಿನೇ ಇರುತ್ತೆ. ಸುಮಾರು 8 ತಿಂಗಳಿಂದ ಕೇವಲ ಈತ ಒಂದು ದೂರನ್ನ ಕೊಡ್ಲಿಕ್ಕೆ ಅಲ್ಲಿ ಹೋಗ್ತಾನೆ, ಆ ದೂರನ್ನ ಮಾತ್ರ ಇವ್ರು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇರಲ್ಲ. ಅಂದ್ರೆ ಯಾಕಂದ್ರೆ ಇವನ ಹತ್ರ ಹಣ ಇರಲ್ಲ. ಏನೀಗಾಗ್ಲೇ ಸೂರ್ಯಪ್ರಕಾಶ್ ಚಾಲಕ ಏನಿದ್ದಾನೆ, ಇವನು ದೂರನ್ನ ಕೊಡ್ಲಿಕ್ಕೆ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆತ ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನು ಕೂಡ ಖರೀದಿ ಮಾಡಿದ ಸಂದರ್ಭದಲ್ಲಿ ಅದನ್ನ ಮಾರಿದಂತ ಮಾಲೀಕ ಏನಿದೆ ವಿನಯ್ ಕುಮಾರ್, ಈತನಿಗೆ ವಂಚನೆಯನ್ನ ಮಾಡಿರುವಂತದ್ದು. ಸುಮಾರು 6 ಲಕ್ಷ ಲೋನ್ ಬಾಕಿ ಇದ್ರು, ಅದರಲ್ಲಿರುವಂತ 3 ಲಕ್ಷದಷ್ಟು ಹಣವನ್ನ ಇವನ ಬಳಿ ತೆಗೆದುಕೊಂಡಿರ್ತಾನೆ. ಈ ರೀತಿಯಾಗಿ ಅವನಿಗೆ ಮೋಸ ಆಗಿರುತ್ತೆ. ಇದು ತುಂಬಾ ದಿನಗಳ ಬಳಿಕ ಆತನಿಗೆ ಕೂಡ ಗೊತ್ತಾಗುವಂತದ್ದು. ಇದಾದ ನಂತರ ಪೊಲೀಸರ ಬಳಿ ಹೋಗಿ ನ್ಯಾಯವನ್ನ ಕೇಳಿದ್ರೆ ಪೊಲೀಸರು ಕೇಳೋದಿಲ್ಲ, ಈತನಿಗೆ ನಿಂದನೆಯನ್ನ ಮಾಡುವಂತದ್ದು. ನಿಮ್ದು ಯಾವಾಗ್ಲೂ ಇದ್ದಿದೆ ಈ ರೀತಿಯಾಗಿ ಅಂತೇಳಿ ಮತ್ತೆ ಅವ್ರದ್ದು ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿ ಕೆಟ್ಟದಾಗಿ ನಡ್ಕೊಳ್ಳುವಂತದ್ದು. ಪರಪ್ಪನಗರ ಅಗ್ರಹಾರ ಪೊಲೀಸ್ ಠಾಣೆ PSI ಧರಣೇಶ್ ಏನಿದ್ದಾನೆ, ಈ ಸಬ್ ಇನ್ಸ್ಪೆಕ್ಟರ್ ರೀತಿಯಾಗಿ ನಡ್ಕೊಂಡಿರುವಂತದ್ದು. ಈತ ಅವರು ಏನು ನ್ಯಾಯವನ್ನು ಕೊಡಿಸ್ತಿಲ್ಲ, ಈತನ್ನ ಅಹವಾಲನ್ನ ಕೇಳಿಕ್ಕೆ ರೆಡಿ ಇಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಭೇಟಿ ಮಾಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಅವರ ಪೊಲೀಸ್ ಠಾಣೆ ಆವರಣದಲ್ಲೂ ಕೂಡ ಆತನನ್ನ ನಿಲ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಇವರು ದೌರ್ಜನ್ಯವನ್ನ ಎಸ್ಕುವಂಥದ್ದು, ಅವ್ರಿಗೆ ಬೆದರಿಕೆ ಅಂತ ಹಾಕುವಂಥದ್ದು, ನೆಕ್ಸ್ಟ್ ಲೆವೆಲ್ ಸಿಕ್ಕರೆ ನಿನ್ನೆ ಒಳಗಾಕ್ಬಿಡ್ತೀನಿ ಅಂತ ಹೇಳುವಂಥದ್ದು, ಮತ್ತೆ ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನ ನೆಚ್ಚುವಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಅನ್ಸೋದು ನಿಜಕ್ಕೂ ಪೊಲೀಸರಿಗೆ ಮಾನವೀಯತೆ ಇದೆಯಾ ಇಲ್ವಾ ಅಂತ. ಯಾರೋ ಈ PSI ಧರಣೇಶ್ ನಂತವ್ರು ಮಾಡೋ ಸಣ್ಣ ಕೆಲಸದಿಂದ ಅಂದ್ರೆ ಆತನ ಕರೆದು, ಆಯ್ತಪ್ಪ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅವನ್ನ ಕರೆಸ್ತೀವಿ, ಎನ್ಕ್ವೈರಿ ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ರೆ ಆತನಿಗೆ ಸಮಾಧಾನ ಇರ್ತಾ ಇತ್ತು. ಯಾವಾಗ ಈತ 8 ತಿಂಗಳಿಂದ ದೂರನ್ನು ಕೂಡ ಸ್ವೀಕರಿಸಲಿಲ್ಲ, ಇವನಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಹೋಗ್ಲಿಲ್ಲ, ಇದಕ್ಕಾಗಿ ಈತ ಪೊಲೀಸ್ ಕಮಿಷನರ್ ಆಫೀಸರ್ ಮುಂದೆ ಬಂದು ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕು, ನನ್ನ ಫ್ಯಾಮಿಲಿಯನ್ನ ಸಾಕ್ಲಿಕ್ಕೆ ಆಗ್ತಿಲ್ಲ, ಸಾಲದ ಸುಳ್ಳಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನಗೆ ಮುಂದಿನ ದಾರಿ ಇರುವಂತದ್ದು ಸಾಯುವಂತದ್ದು, ಅದಕ್ಕೆಲ್ಲ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಬಂದಿರ್ತಾನೆ. ಈ ಸಂದರ್ಭದಲ್ಲಿ ಸದ್ಯ ಪೊಲೀಸರು ಕೂಡ ಈ ವಿಚಾರ ಯಾವಾಗ ಗೊತ್ತಾಗುತ್ತೋ ಆತನ ವಿಧಾನಸೌಧ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಅವನ ವಶಕ್ಕೆ ಪಡೆದು ಏನಾಗಿದೆ, ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ದಾರಿ ಸಿಗೋದಿಲ್ಲ, ನಿಮಗೆ ಏನು ನ್ಯಾಯ ಬೇಕೋ ಅದನ್ನ ಕೊಡಿಸ್ತೀವಿ ಅಂತೇಳಿ ಅವ್ರನ್ನ ಮನವೊಲಿಸಲಿಕ್ಕೆ ಮುಂದಾಗಿರುವಂತದ್ದು. ನಿಜಕ್ಕೂ ಈ ಬಗ್ಗೆ ಏನು ಪೊಲೀಸ್ ಕಮಿಷನರ್ ಅಂತ ದಯಾನಂದ್ ಅವರು ಗಮನ ಹರಿಸಬೇಕಾಗತ್ತೆ. ಸಬ್ ಇನ್ಸ್ಪೆಕ್ಟರ್ ಏನ್ ಧರಣೇಶ್ ಯಾರಿದ್ದಾನೆ ಆತನ ವಿರುದ್ಧ ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಈ ಕೆಳ ಹಂತದ ಸಾಮಾನ್ಯ ಜನರಿಗೆ ಎಲ್ಲೂ ಕೂಡ ನ್ಯಾಯ ಸಿಗಲ್ವಾ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಪ್ರಶ್ನೆ ಇರುವಂತದ್ದು. ಅದ್ರ ಜೊತೆಗೆ ಇವರಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇವರ ಕೊನೆಯ ದಾರಿ ಕೂಡ ಆತ್ಮಹತ್ಯೆಯ ಕಡೆ ಇವರು ಯೋಚನೆ ಮಾಡುವಂತದ್ದು. ಹೀಗಾಗಿ ಒಬ್ಬರ ಪ್ರಾಣದ ಜೊತೆ ಆಟ ಆಡುವ ಬದಲು ಕರೆದು ಅವರ ಅಹವಾಲನ್ನು ಶಿಕ್ಷೆ ಕೇಳಿಸ್ಕೊಂಡು ಒಂದು ಕ್ರಮವನ್ನು ಕೈಗೊಳ್ಳಬಹುದಿತ್ತು ಅಂತ ಸಾರ್ವಜನಿಕ ವಲಯದಲ್ಲೂ ಕೂಡ PSI ಧರಣೇಶ್ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಮಾಹಿತಿಗೆ.